ಹಾಯ್ ಹೆಲೋ ಎವ್ರಿವನ್, ಎಲ್ರಿಗೂ ನಮಸ್ಕಾರ. ಜ್ಞಾನ ಭಂಡಾರ ಯೂಟ್ಯೂಬ್ ಚಾನೆಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಸ್ನೇಹಿತರೆ, ಚಕ್ರಪಾಣಿ ದೇವಾಲಯವು ಭಾರತದ ತಮಿಳುನಾಡಿನ ಕುಂಭಕೋಣಂನಲ್ಲಿದೆ. ಹಿಂದೂ ಧರ್ಮದ ಪ್ರಮುಖ ದೇವತೆಗಳಲ್ಲಿ ಒಂದಾದ ವಿಷ್ಣುವಿಗೆ ಸಮರ್ಪಿತವಾಗಿರುವ ಈ ದೇವಾಲಯವು ಅದರ ವಾಸ್ತುಶಿಲ್ಪ, ಸಂಕೀರ್ಣವಾದ ಕೆತ್ತನೆಗಳು ಮತ್ತು ಅದರ ಗೋಡೆಗಳನ್ನು ಅಲಂಕರಿಸಿರುವ ಸುಂದರವಾದ ಹಸಿ ಚಿತ್ರಗಳಿಗೆ ಹೆಸರುವಾಸಿಯಾಗಿದೆ. ಚಕ್ರಪಾಣಿ ದೇವಾಲಯವು ಭಗವಾನ್ ವಿಷ್ಣುವಿನ ಭಕ್ತರಿಗೆ ಮತ್ತು ಆಧ್ಯಾತ್ಮಿಕ ಚಿಕಿತ್ಸೆ ಬಯಸುವವರಿಗೆ ಮಹತ್ವದ ಯಾತ್ರಾ ಸ್ಥಳವಾಗಿದೆ. ಗ್ರಹಗಳ ಚಲನೆಯಿಂದ ಸಮಸ್ಯೆಗಳನ್ನು ಎದುರಿಸುತ್ತಿರುವ ಅಥವಾ 7.5 ವರ್ಷಗಳ ಶನಿ ಅವಧಿಯ ಮೂಲಕ ಹೋಗುವ ಭಕ್ತರಿಗೆ ಸುದರ್ಶನ ಹೋಮ, ತಿರುಮಂಜನಂ ಮತ್ತು ಸಹಸ್ರನಾಮಾರ್ಚನೆ ಸೇರಿದಂತೆ ಹಲವಾರು ವಿಶೇಷ ಪೂಜೆಗಳನ್ನು ದೇವಾಲಯವು ನೀಡುತ್ತದೆ. ದೇವಾಲಯದ ವಾರ್ಷಿಕ ಬ್ರಹ್ಮೋತ್ಸವ ಉತ್ಸವವು 10 ದಿನಗಳ ಕಾಲ ನಡೆಯುವ ಭವ್ಯವಾದ ಆಚರಣೆಯಾಗಿದೆ ಮತ್ತು ದೇಶದಾದ್ಯಂತ ಸಾವಿರಾರು ಭಕ್ತರನ್ನು ಆಕರ್ಷಿಸುತ್ತದೆ. ದೇವಾಲಯದ ಪ್ರವೇಶ ದ್ವಾರವನ್ನು 5 ಹಂತದ ರಾಜಗೋಪುರ ಗೇಟ್ವೇ ಗೋಪುರದಿಂದ ಗುರುತಿಸಲಾಗಿದೆ. ಭಗವಾನ್ ವಿಷ್ಣುವಿನ ಅಧಿದೇವತೆ 8 ತೋಳುಗಳನ್ನು ಹೊಂದಿದೆ. ಪ್ರತಿಯೊಂದು ಆಯುಧವನ್ನು ಹೊಂದಿದೆ. ಅದರ ಹಣೆಯ ಮೇಲೆ 3ನೇ ಕಣ್ಣಿದೆ. ಪೂರ್ವ ಮತ್ತು ಪಶ್ಚಿಮ ಪ್ರವೇಶ ದ್ವಾರಗಳನ್ನು ಕ್ರಮವಾಗಿ ದಕ್ಷಿಣಯ ವಾಯಿಲ್ ಮತ್ತು ಉತ್ತರವಣ ವಾಯಿಲ್ ಎಂದು ಕರೆಯಲಾಗುತ್ತದೆ. ಮುಖ್ಯ ದೇವತೆಯಲ್ಲದೆ ದೇವಾಲಯವು ಪಂಚಮುಖ ಹನುಮಾನ್, ವಿಷ್ಣುವನ್ನ ಪೂಜಿಸುವ ರಾಜ 2ನೇ ಸರ್ಫೋಜಿ, ಅಂಗಪರ ವಿನಾಯಕ, ಪಂಚಮುಖ ಆಂಜನೇಯರ್ ಮತ್ತು ವಿಜಯವಲ್ಲಿ ಮುಂತಾದ ಪ್ರಮುಖ ವಿಗ್ರಹಗಳನ್ನು ಸಹ ಹೊಂದಿದೆ. ಇದು ವಿಷ್ಣುವಿನ ಪ್ರಬಲ ಆಯುಧವಾದ ಸುದರ್ಶನ ಚಕ್ರವನ್ನು ಪೂಜಿಸುವ ದೇವಾಲಯವಾಗಿದೆ. ದಂತಕಥೆಯ ಪ್ರಕಾರ ವಿಷ್ಣು ಜಲಂಧರಾಸುರ ಎಂಬ ರಾಕ್ಷಸನನ್ನ ಕೊಲ್ಲಲು ತನ್ನ ಆಯುಧವನ್ನು ಪಾತಾಳ ಲೋಕಕ್ಕೆ ಕಳುಹಿಸಿದನು ಮತ್ತು ಆಯುಧವು ಪಾತಾಳ ಲೋಕದಿಂದ ಕಾವೇರಿ ನದಿಯ ಮೂಲಕ ಹೊರಹೊಮ್ಮಿದೆ ಎಂದು ನಂಬಲಾಗಿದೆ. ನದಿಯಲ್ಲಿ ಸ್ನಾನ ಮಾಡುತ್ತಿದ್ದ ಬ್ರಹ್ಮದೇವರು ಆಯುಧದ ಪರಾಕ್ರಮದಿಂದ ಪ್ರಭಾವಿತನಾಗಿ ಸುದರ್ಶನ ಮೂರ್ತಿಯನ್ನು ಈಗ ದೇವಾಲಯವಿರುವ ಸ್ಥಳದಲ್ಲಿ ಸ್ಥಾಪಿಸಿದ್ದಾರೆ. ಚಕ್ರವು ತುಂಬಾ ಪ್ರಕಾಶಮಾನವಾಗಿ ಹೊಳೆಯುತ್ತಿತ್ತು. ಅದು ಸೂರ್ಯನ ಪ್ರಖರತೆಯನ್ನು ಕಡಿಮೆ ಮಾಡಿತು. ನಂತರ ಸೂರ್ಯನು ತನ್ನ ಎಲ್ಲ ಶಕ್ತಿಯಿಂದ ಬೆಳಗಲು ಪ್ರಾರಂಭಿಸಿದನು. ಆದರೆ ಚಕ್ರವು ಈ ಕಿರಣಗಳನ್ನು ವೀಕ್ಷಿಸಲು ಪ್ರಾರಂಭಿಸಿತು. ನಂತರ ಸೂರ್ಯನು ತನ್ನನ್ನು ಕ್ಷಮಿಸುವಂತೆ ಭಗವಂತನನ್ನ ಪ್ರಾರ್ಥಿಸಿದನು. ಹಾಗೆ ಭಗವಂತನು ಸುದರ್ಶನ ಚಕ್ರದಿಂದ ಸೂರ್ಯನ ದರ್ಶನವನ್ನು ನೀಡುವ ಮೂಲಕ ಪ್ರತ್ಯಕ್ಷನಾದನು. ಕೃತಜ್ಞತೆಯಿಂದ ಸೂರ್ಯದೇವರು ಈ ದೇವಾಲಯವನ್ನ ನಿರ್ಮಿಸಿದರು. ಅಂದಿನಿಂದ ವಿಷ್ಣು ಚಕ್ರಪಾಣಿ ಎಂಬ ಹೆಸರನ್ನು ಪಡೆದನು. ಸೂರ್ಯ ತನ್ನ ಹೆಸರನ್ನ ಪಟ್ಟಣಕ್ಕೆ ಇಡಬೇಕೆಂದು ಬಯಸಿದನು. ಅವನ ಭಕ್ತಿಯಿಂದ ಸಂತಸಗೊಂಡ ಚಕ್ರಪಾಣಿ ನಗರಕ್ಕೆ ಭಾಸ್ಕರ ಕ್ಷೇತ್ರ ಎಂಬ ಹೆಸರಿಟ್ಟನು. ಮಾಸಿಮಾಗಂ ಸಮಯದಲ್ಲಿ ಸೂರ್ಯ ಚಕ್ರತಾಳ್ವನನ್ನ ಪೂಜಿಸಲಾಗುತ್ತದೆ. ಪ್ರತಿ ವರ್ಷ ಮಾಸಿಮಾಗಂ ಎಂಬ ಹಬ್ಬವನ್ನ ಇಲ್ಲಿ ಆಚರಿಸಲಾಗುತ್ತದೆ. ಮತ್ತೊಂದು ದಂತಕಥೆಯ ಪ್ರಕಾರ ಮಹಾಪ್ರಳಯದ ಸಮಯದಲ್ಲಿ ಮಕರಂದದ ಮಡಕೆಯು ಸುತ್ತುತ್ತಾ ಕೆಳಗೆ ಬಂದಿತು. ಶಿವ ತನ್ನ ಬಾಣವನ್ನ ಮಡಕೆಗೆ ಹೊಡೆದಂತೆ ಅಮೃತದ ಮಡಕೆ ವಿವಿಧ ತುಂಡುಗಳಾಗಿ ಬಿದ್ದಿತು. ಮಕರಂದವು ಗ್ರಹದಲ್ಲಿನ ಜೀವನವನ್ನ ನಿವಾರಿಸುತ್ತದೆ ಎಂದು ನಂಬಲಾಗಿದೆ. ಈ ದೇವಾಲಯವನ್ನ ಕಾವೇರಿ ನದಿಯ ದಡದಲ್ಲಿ ನಿರ್ಮಿಸಲಾದ ದೇವಾಲಯಗಳಲ್ಲಿ ಒಂದೆಂದು ಪರಿಗಣಿಸಲಾಗಿದೆ. ಚಕ್ರ ಪಡಿತಿರೈ ಕುಂಭಕೋಣಂನಲ್ಲಿ ಕಾವೇರಿ ನದಿಗೆ ಅಡ್ಡಲಾಗಿರುವ ದೇವಾಲಯಕ್ಕೆ ಸಮಾನಾಂತರವಾದ ಪ್ರಸಿದ್ಧ ಘಾಟ್ ಆಗಿದೆ. ದೇವರಿಗೆ ಪ್ರತಿದಿನ ಮಾಡುವ ಪವಿತ್ರ ನೈವೇದ್ಯ ಘಾಟ್ನಿಂದ ಶವಗಳನ್ನು ಸುಡುವುದರಿಂದ ಹೊರಹೊಮ್ಮುವ ಹೊಗೆಯ ಮೇಲೆ ಅವಲಂಬಿತವಾಗಿದೆ. ದೇವರು ಜೀವನ ಮತ್ತು ಮರಣದ ಚಕ್ರವನ್ನು ನಿರ್ವಹಿಸುತ್ತಾನೆ ಎಂಬುದು ಸಿದ್ಧಾಂತಕ್ಕೆ ಸಂಬಂಧಿಸಿದೆ. ಈ ದೇವಾಲಯದ ಪ್ರಮುಖ ಮತ್ತು ವಿಶಿಷ್ಟವಾದ ಅಂಶವೆಂದರೆ ಸಾಮಾನ್ಯವಾಗಿ ಶಿವ ದೇವಾಲಯಗಳಲ್ಲಿ ಮಾಡುವ ಬಿಲ್ವ ಅರ್ಚನೆಯನ್ನ ಇಲ್ಲಿ ಪೆರುಮಾಳ್ಗೆ ಮಾಡಲಾಗುತ್ತದೆ. ಭಗವಂತನು ತನ್ನ ವಾಹನವಾದ ಗರುಡನ ಮೇಲೆ ತನ್ನ ಭಕ್ತರಿಗೆ ಪ್ರತಿ ಮಾಗಂ ಮತ್ತು ಚಿತಿರೈ ನಕ್ಷತ್ರದ ದಿನಗಳಲ್ಲಿ ದರ್ಶನವನ್ನು ನೀಡುತ್ತಾನೆ.
ಅಕ್ಷಯ ತೃತೀಯ ದಿನದಂದು ಭಗವಂತ ಮತ್ತು ಮಾತೆಯ ದೈವಿಕ ವಿವಾಹ ನಡೆಯುತ್ತದೆ. ತೇಲುವ ಹಬ್ಬವನ್ನು ವೈಕಾಶಿ ವಿಶಾಖ ದಿನದಂದು ನಡೆಸಲಾಗುತ್ತದೆ. ಈ ದೇವಾಲಯವು ಬೆಳಿಗ್ಗೆ 7ರಿಂದ ಮಧ್ಯಾಹ್ನ 12 ಗಂಟೆವರೆಗೆ ಮತ್ತು ಸಂಜೆ 4ರಿಂದ ರಾತ್ರಿ 8 ಗಂಟೆವರೆಗೆ ತೆರೆದಿರುತ್ತದೆ. ಕೇಳಿದ್ರಲ್ಲ ಸ್ನೇಹಿತರೆ, ಇದಿಷ್ಟು ತಮಿಳುನಾಡಿನ ಕುಂಭಕೋಣಂನಲ್ಲಿ ನೆಲೆಯಾಗಿರುವ ಸುದರ್ಶನ ಚಕ್ರದ ಚಕ್ರಪಾಣಿ ದೇವಾಲಯದ ಮಾಹಿತಿ. ಇವತ್ತಿನ ಈ ಮಾಹಿತಿ ತಮ್ಮೆಲ್ಲರಿಗೂ ಇಷ್ಟವಾಗಿದ್ದಲ್ಲಿ ದಯವಿಟ್ಟು ಈ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ಮತ್ತಷ್ಟು ಇಂಟ್ರೆಸ್ಟಿಂಗ್ ವಿಡಿಯೋಸ್ಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿ ಕಾಣುವ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ ಅಂತ ಹೇಳ್ತಾ, ಒನ್ಸ್ ಅಗೇನ್ ಥ್ಯಾಂಕ್ ಯು ಗೈಸ್, ಟೇಕ್ ಕೇರ್, ಬಾಯ್.